ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಮಕ್ಕಳಿಗೆ ನಾವೆಲ್ಲ ಗಾಂಧಾರ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸುಮಾರು 40ರಿಂದ 50-60 ಜನನ ಈಗ ಆಲ್ರೆಡಿ ಕಲಿಸಿದ್ದೀವಿ. ಅದ್ರ ಜೊತೆಗೆ ಮಕ್ಕಳು ನಮ್ಮ ಮಿಡ್ ಬ್ರೈನನ್ನು ನಾವು ಆ್ಯಕ್ಟಿವೇಶನ್ ಮಾಡಿದ್ದೀವಿ. ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಆದ ತಕ್ಷಣ ಈಗ ಕಣ್ಣು ಕಟ್ಕೊಂಡು ಸೈಕ್ಲಿಂಗ್ ಮಾಡ್ತಾಯಿದ್ದಾವೆ ನಮ್ಮ ಮಕ್ಕಳು. ಅವನು ತಾವೀಗ ನೋಡ್ಬೋದು ಈ ವಿಡಿಯೋ ಮುಖಾಂತರ. ಓಕೆ, ಹಾಂ, ಇವನಿಗೆ ಏನು ಕೆಳಗಡೆ ಏನು ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಕಣ್ಣು ಕಟ್ಟಿದ್ದೀವಿ, ಕೆಳಗಡೆ ಹಳ್ಳಿ ಇಟ್ಟಿದ್ದೀವಿ. ಇಲ್ಲೆಲ್ಲ ಕಾಣುತ್ತೆ ಅಂತ ಹೇಳಿ ಇಟ್ಟಿದ್ದೀವಿ. ಇಲ್ಲಿ ಯಾವುದು ಥರದ ಫುಲ್ ಪ್ಯಾಕ್ ಇದೆ. ಅದ್ರ ಜೊತೆಗೆ ಏನು ಮಾಡ್ತಾನೆ ಅವನು ಕಣ್ಣು ಕಟ್ಕೊಂಡು ಸೈಕ್ಲಿಂಗ್ ಮಾಡ್ತಾಯಿದ್ದೆ. ವಾಪಸ್ ರಿಟರ್ನ್. ಓಕೆ, ಗುಡ್, ವೆರಿ ಗುಡ್, ಓಕೆ, ಡನ್. ಸ್ಟಾಪ್ ಮಾಡಿ. ಸುಪ್ರೀತ್, ಸೈಕ್ಲಿಂಗ್ ಹೊಡೆಯೋ ಮುಂದೆ ಯಾವ ಥರ ಅನುಭವ ಆಯ್ತಪ್ಪ ನಿಮಗೆ? ನನಗೆ ನಾನು ಎಲ್ಲಿರ್ತೀನಿ ಅದರ ಮುಂದಿಂದು ಹಾಗೆ ಹಿಂದಿಂದು ಎಲ್ಲ ಈ ಹಣೆಯ ಮಧ್ಯದಲ್ಲಿ ಕಾಣುತ್ತದೆ. ಆದ್ದರಿಂದ ನಾನು ಸೈಕಲನ್ನು ಸುಲಭವಾಗಿ ಓಡಿಸಬಹುದು. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸುಪ್ರೀತ್? ಇದನ್ನು ನಾನು 15ರಿಂದ 20 ದಿವಸ ನಾನು ಕಲಿತಿದ್ದೇನೆ. ಓಕೆ, ಗುರುಗಳೇ ನಮಸ್ತೆ. ಈಗ ನಿಮ್ಮ ಎಲ್ಲ ಮಕ್ಕಳನ್ನು ಪರೀಕ್ಷಿಸಿದ್ದೀವಿ. ಸೊ ನೀವು ಎಲ್ಲ ಗಾಂಧಾರ ವಿದ್ಯೆಯನ್ನು ಕಂಪ್ಲೀಟಾಗಿ ಮುಗಿಸಿದ್ದೀರಾ. ಈಗ ಎಷ್ಟು ದಿನದ್ದು ಈ ಕ್ಲಾಸ್ ಇರುತ್ತೆ ಗುರುಗಳೇ? 15 ದಿನದ ಕ್ಲಾಸ್ ಇರುತ್ತೆ ಸರ್. ಹಾಂ 15 ದಿನದಲ್ಲಿ ನೀವು ಎಲ್ಲ ಕಂಪ್ಲೀಟಾಗಿ ಎಲ್ಲ ಮಕ್ಕಳಿಗೂ ಹಣೆಯ ಮಧ್ಯದಲ್ಲಿ ಕಾಣೋ ಹಾಗೆ ಮಾಡ್ತೀರಾ? ಓಕೆ. ತಮ್ಮ ಈಗ ಮಕ್ಕಳಿಗೆ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅಂತ ಇದು? ಮಕ್ಕಳಿಗೆ ಬೆನಿಫಿಟ್ ಅಂತಂದರೆ ಅವ್ರ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತೆ. ಓಕೆ. ಆಮೇಲೆ ಮಿಡ್ ಬ್ರೈನನ್ನು ನಾವು ಆ್ಯಕ್ಟಿವೇಶನ್ ಮಾಡ್ತೀವಿ. ಆಲ್ರೆಡಿ ಥರ್ಡ್ ಬ್ರೈನ್ ಒಳಗೆ ಮಧ್ಯದ ಮಿಡ್ ಬ್ರೈನನ್ನು ಆ್ಯಕ್ಟಿವೇಶನ್ ಮಾಡಿದಾಗ ಮಕ್ಕಳು ತುಂಬ ಜಾಗೃತ ಆಗ್ತಾರೆ. ಅದ್ರ ಜೊತೆಗೆ ಮನಸ್ಸಿನ ಏಕಾಗ್ರತೆ ಆಗ್ತದೆ. ಓದಿನಲ್ಲಿ ಸಹ ಕಾನ್ಸಂಟ್ರೇಷನ್ ಬರುತ್ತೆ. ಆಮೇಲೆ ಮಕ್ಕಳು ಪಾಲಕರು ಮತ್ತು ಪೋಷಕರು ಹೇಳಿದ ಮಾತುಗಳನ್ನು ಕೇಳ್ತಿರ್ತಾರೆ. ಸಿಕ್ಕಾಪಟ್ಟಿ ಮಾಡಿರ್ತಾವಂಥ ಮಕ್ಕಳು ಇಲ್ಲಿ ತುಂಬ ಸೂಕ್ಷ್ಮ ರೀತಿಯಿಂದ ನಡ್ಕೊತಾವೆ. ಅದ್ರ ಜೊತೆಗೆ ಆಮೇಲೆ ಗಾಂಧಾರ ವಿದ್ಯೆ ಒಂದಂತ ಅಲ್ಲ, ಸಂಸ್ಕಾರ, ಯೋಗ, ಈ ರೀತಿ ಸುಮಾರು ವಿದ್ಯೆಗಳನ್ನು ಇಲ್ಲಿ ನಾವು ಕಲಿಸ್ತಾ ಇರ್ತೀವಿ. ಗಣೇಶ ವಿದ್ಯೆ ಅಂತಲೂ ಬರುತ್ತೆ, ಅದನ್ನು ಸಹ ಇಲ್ಲಿ ಕಲಿಸ್ತಾ ಇರ್ತೀವಿ. ಓಕೆ, ತುಂಬ ನಮಗೆ ಮಿರಾಕಲ್ ಅನ್ನಿಸ್ತು ಗುರುಗಳೇ ಇದನ್ನೆಲ್ಲ ನೋಡಿ. ಸೊ ಈಗ ನಾವು ಇದನ್ನು ಬೇರೆ ಮಕ್ಕಳಿಗೆಲ್ಲ ನಾವು ಸ್ಟಾರ್ಟ್ ಮಾಡಿಸ್ಬೇಕಂದ್ರೆ ಹೇಗೆ ಸಂಪರ್ಕಿಸೋದು ತಮ್ಮನ್ನು? ಬೇರೆ ಮಕ್ಕಳಿಗೆಲ್ಲ ಸಂಪರ್ಕಿಸೋಕ್ಕೆ ತಾವು ಸಂಪರ್ಕಿಸ್ಬೋದು. ಕೆಳಗಡೆ ನಾವು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ತಾವು ಕಾಲ್ ಮಾಡಿದ್ರಿ ಅಂತಂದರೆ ನಾವು ನಿಮ್ಮ ಪ್ಲೇಸ್ನೊಳಗೆ, ಯಾಕಂದ್ರೆ ಫಸ್ಟಿಗೆ ನಾವು ಗದಗ ಜಿಲ್ಲೆ ಒಳಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಗದಗ ತಾಲೂಕು. ಈ ಗದಗ ತಾಲೂಕಿನೊಳಗೆ ಯಾವುದೇ ಗ್ರಾಮದವರು 10ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅದೇ ಊರಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ಇದನ್ನು ಎಲ್ಲ ಮಕ್ಕಳು ಉಪಯೋಗಿಸ್ಕೊಂಡು ಅದ್ರ ಜೊತೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಶಿಕ್ಷಣ ಜೊತೆ ಒಳ್ಳೆಯ ಸಂಸ್ಕಾರ ಬೆಳೆಸಲಿ ಅಂತೇಳಿ ಎಲ್ಲ ಪಾಲಕರಲ್ಲಿ ಕೇಳ್ಕೊತಾ ಇದ್ದೀವಿ. ಓಕೆ ಗುರುಗಳೇ, ತುಂಬ ಧನ್ಯವಾದಗಳು ಇಲ್ಲಿವರೆಗೂ ಮಾಹಿತಿ ನೀಡಿದ್ದಕ್ಕೆ.